ಇವತ್ತು ಪಾದಯಾತ್ರೆ ನಡೆಯುತ್ತೆ. ಪಾದಯಾತ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗಲಿದೆ. ಅದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಾಗಿದೆ. ಬಿಜೆಪಿ ಹಾಗೆ ಜೆಡಿಎಸ್ ಇಬ್ರು ಕೂಡ ಈ ಪಾದಯಾತ್ರೆಯನ್ನ ನಡೆಸ್ತಾ ಇದ್ದಾರೆ. ಬಿಜೆಪಿಯಿಂದ ಬೆಂಬಲ ಸಿಗ್ತಾ ಇದೆ. ಅದರ ಜೊತೆಯಲ್ಲಿ ಈಗಾಗಲೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನೋದ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆ ರಂಜಿತ್ ಹಾಗೂ ಪ್ರವೀಣ್ ಕೂಡ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಏನೇನ್ ಆಗ್ತಾ ಇದೆ, ಯಾವ ರೀತಿ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಅನ್ನ ಕೊಡ್ತೀವಿ. ಚಾಮುಂಡಿ ಬೆಟ್ಟಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಈಗ ಭೇಟಿಯನ್ನ ಕೊಟ್ಟಿದ್ದಾರೆ. ನಾಡದೇವತೆ ಚಾಮುಂಡೇಶ್ವರಿ ದರ್ಶನವನ್ನ ಪಡೆದಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಕೇಂದ್ರ ಸಚಿವರು ಬಿಡದಿ ಪಾದಯಾತ್ರೆ ಯಶಸ್ಸಿಗೆ ಚಾಮುಂಡೇಶ್ವರಿ ಮೊರೆ ಹೋಗಿದ್ದಾರೆ. ಈಗ ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಜೆಡಿಎಸ್ ಶಾಸಕರು ಕೂಡ ಸಾಥ್ ಕೊಟ್ಟಿದ್ದಾರೆ. ಪಾದಯಾತ್ರೆ ಆರಂಭಕ್ಕೂ ಮುನ್ನ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿ. ಅವರ ಜೊತೆಗೆ ಅನೇಕ ನಾಯಕರು ಕೂಡ ಸಾಥ್ ಕೊಟ್ಟಿರುವುದನ್ನು ಗಮನಿಸ್ತಾ ಇದ್ದೀವಿ. ಆ ನಂತರದಲ್ಲಿ ಬೈರಮಂಗಲದ ಕಡೆಗೆ ಈಗ ಪಯಣವನ್ನ ಬೆಳೆಸ್ತಾರೆ. ಅಲ್ಲಿ ಪಾದಯಾತ್ರೆಯನ್ನ ಕೂಡ ಆರಂಭ ಮಾಡಲಿದ್ದಾರೆ. ಅದಕ್ಕೂ ಮುನ್ನ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ಚಾಮುಂಡೇಶ್ವರಿ ತಾಯಿಯ ದರ್ಶನವನ್ನ ಪಡೆದಿದ್ದಾರೆ. ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಈ ಪಾದಯಾತ್ರೆ ಯಶಸ್ವಿಯಾಗಲಿ ಅನ್ನುವಂತ ನಿಟ್ಟಿನಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ರಸ್ತೆ ಕೆಲಸ ಆಗಬೇಕು ಅಂತ ಹೇಳಿದ್ದು ರೈತರನ್ನ ಒಗ್ಲೆಪ್ಸಿ ಲೂಟಿ ಮಾಡತಕ್ಕಂಥ ದಗಾಕೋರ್ ಕೆಲಸ ಮಾಡಿ ಅಂತ ಹೇಳಿದ್ರಾ? ಇದ್ರ ಬಗ್ಗೆ ಚರ್ಚೆ ಮಾಡೋರು ದೇವೇಗೌಡರು ಕೂಸು ಅಂತ ಹೇಳ್ತಾರ ಅಂತಕ್ಕಂಥ ಮಹಾನುಭಾವರುಗಳಿಗೆ ಹೇಳ್ತೀನಿ, ಹೆಸರು ಹೇಳಲ್ಲ. ಅವರಿಗೆ ದೇವೇಗೌಡರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಉಂಗುಷ್ಟು ನೈತಿಕತೆನೂ ಉಳಿದುಕೊಳ್ತಾ ಇರ್ತಕ್ಕಂಥವ್ರು ಅವರೆಲ್ಲ. ರಾಜ್ಯದ ಅಭಿವೃದ್ಧಿಗೋಸ್ಕರವಾಗಿ ಒಂದು ಮೂಲಭೂತ ಸೌಕರ್ಯ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅವತ್ತು ಈಗಿನ ರೀತಿಯಲ್ಲಿ ಸರ್ಕಾರಗಳು ಆರ್ಥಿಕವಾಗಿ ಶಕ್ತಿ ಹೊಂದಿರಲಿಲ್ಲ. ಅವತ್ತು ಬಹುಶಃ ದೇವೇಗೌಡರ ಕಾಲದಲ್ಲಿ 3,000 ಕೋಟಿ ಕರ್ನಾಟಕ ರಾಜ್ಯದ ಬಜೆಟ್. ಆ ಹಿನ್ನೆಲೆಯಲ್ಲಿ ಅವತ್ತೇನೊಂದು 15-20 ಮಕ್ಕಳು ತೀರ್ಕೊಂಡು ಹೋಗಿದ್ದಾರೆ ಆಕ್ಸಿಡೆಂಟ್ನಲ್ಲಿ. ಒಂದು ಒಳ್ಳೆ ಸುಸಜ್ಜಿತ ರಸ್ತೆ ಆಗಬೇಕು ಅಂತ ತೀರ್ಮಾನ ತಗೊಂಡ್ರು. ಡೆಲ್ಲಿಗೆ ಹೋದ್ರು. ಡೆಲ್ಲಿಗೆ ಹೋದ ನಂತರ ಇಲ್ಲಿ ಏನೇನಾಯಿತು 30 ವರ್ಷದಲ್ಲಿ? 2002ಕ್ಕೆ ಅವರು ಚುನಾವಣೆ 1999ರಲ್ಲಿ ಜನ ಸೋಲಿಸಿದ್ರು. 2002ರಲ್ಲಿ ಮತ್ತೆ ಕನಕಪುರದಲ್ಲಿ ಲೋಕಸಭೆ ಉಪಚುನಾವಣೆಯಲ್ಲಿ ಗೆದ್ರು. ಆಗ ರೈತರು ಬಂದು ಅವ್ರ ಮುಂದೆ ಆ ಯೋಜನೆ ಹೆಸರಿನಲ್ಲಿ ಏನೇನು ಅಕ್ರಮಗಳಾಗ್ತಾ ಇದೆ, ರೈತರ ಭೂಮಿನ ಕಾನೂನು ಬಾಹಿರವಾಗಿ ಲಪಟಾಯಿಸ್ತಕ್ಕಂಥ ಲೂಟಿ ಮಾಡತಕ್ಕಂಥ ಕೆಲಸಕ್ಕೇನು ಅವತ್ತಿನ ಸರ್ಕಾರಗಳು ಚಾಲನೆ ಕೊಟ್ಟಿದ್ರು. ಅದನ್ನ ಹೇಳಿದ ಮೇಲೆ ನಿರಂತರವಾಗಿ ಆ ಪ್ರಾಜೆಕ್ಟ್ನ ವಿಷಯದಲ್ಲಿ ಆಗಿರತಕ್ಕಂಥ ಕಾನೂನು ಬಾಹಿರ ಚಟುವಟಿಕೆಗಳು, ಇಲ್ಲಿಗಲ್ ಆಕ್ಟಿವಿಟೀಸ್ ಬಗ್ಗೆ ಧ್ವನಿ ಎತ್ತಕ್ಕಂಥ ಕೆಲಸ ಏನು ಮಾಡಿದ್ರು. ಅವತ್ತಿನಿಂದ ಅವ್ರದ್ದು ನಿರಂತರ ಒಂದೇ ಸ್ಟ್ಯಾಂಡಲ್ಲೇ ಇದ್ದಾರೆ. ನಾನು ನೆನ್ನೆ ಹೇಳಿರ್ತಕ್ಕಂಥದ್ದು, ಯಾವ ಒಂದು 28ನೇ ತಾರೀಕು ಕರ್ನಾಟಕ ಹೈಕೋರ್ಟ್ನಲ್ಲಿ ಡಬಲ್ ಬೆಂಚ್ನಲ್ಲಿ ಕೊಟ್ಟಿರ್ತಕ್ಕಂಥ ತೀರ್ಪಿನ ಹಿನ್ನೆಲೆಯಲ್ಲಿ ಸರ್ಕಾರ ಕೇಳ್ತಾ ಇರೋದು ನಾನು. ಈ ತೀರ್ಪೇನು ಕೊಟ್ಟಿದ್ದಾರೆ ಪಾಪ ಪ್ರಿಯಾಂಕಾ ಖರ್ಗೆ ಎಲ್ಲ ರೈಟ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿನೋದ್, ಇವತ್ತು ಈ ಟೌನ್ಶಿಪ್ ಅನ್ನ ವಿರೋಧಿಸಿ ರಣಕಹಳಿಯನ್ನ ಮೊಳಗಿಸಿದ್ದಾಗಿದೆ. ಅದಕ್ಕೆ ಪಾದಯಾತ್ರೆಗೆ ಕ್ಷಣಗಣನೆ ಕೂಡ ಸಿದ್ಧತೆ ಆಗಿದೆ ಅನ್ನುವಂತಹ ಮಾಹಿತಿ. ಏನೇನು ಡೀಟೇಲ್ಸ್ ಇದೆ, ಪಾದಯಾತ್ರೆ ಸಾಗೋ ಮಾರ್ಗದ ಉದ್ದಕ್ಕೂ ಕೂಡ ಯಾವ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ, ಏನ್ ಮಾಹಿತಿ ಇದೆ ಸದ್ಯಕ್ಕೆ?
ಅಶ್ವಿನ್, ಈಗಾಗಲೇ ಆ ಜೆಡಿಎಸ್ ಏನು ಬಿಡದಿ ಏನು ಟೌನ್ಶಿಪ್ ಅನ್ನ ವಿರೋಧಿಸಿ ಇವತ್ತು ಪಾದಯಾತ್ರೆ ಹಮ್ಮಿಕೊಂಡಿದೆ. ಇವತ್ತಿನಿಂದ 3 ದಿನಗಳ ಕಾಲ ಬಹಳ ಪ್ರಮುಖವಾಗಿ ಆ ಜೆಡಿಎಸ್ ನ ರಾಜ್ಯಾಧ್ಯಕ್ಷರಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಅವರ ನೇತೃತ್ವದಲ್ಲಿ ಇವತ್ತು ಆ ಪಾದಯಾತ್ರೆ ನಡೀತಾ ಇರುವಂತದ್ದು. ಈ ಒಂದು ಪಾದಯಾತ್ರೆಗೂ ಮುನ್ನ ಈಗಾಗಲೇ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿದಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಚಾಮುಂಡಿ ತಾಯಿಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿದ್ದಾರೆ. ಬಹಳ ಪ್ರಮುಖವಾಗಿ ಈ ಒಂದು ಪಾದಯಾತ್ರೆ ಯಶಸ್ಸಾಗಬೇಕು ಅಂತ ಹೇಳಿ ಪ್ರಾರ್ಥನೆ ಕೂಡ ಸಲ್ಲಿಸಿದ್ದಾರೆ. ಜೆಡಿಎಸ್ ಈಗಾಗಲೇ ಕುಮಾರಸ್ವಾಮಿ ಅವರ ಜೊತೆಗೆ ಜೆಡಿಎಸ್ನ ಎಲ್ಲಾ ಶಾಸಕರು ಕೂಡ ಹಾಜರಿದ್ದು ಚಾಮುಂಡಿ ತಾಯಿಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿರುವಂತದ್ದು. ಈಗಾಗಲೇ ಇಲ್ಲಿಂದ ಅವರು ಬೈರಮಂಗಲದತ್ತ ಈಗಾಗಲೇ ಹೊರಟಿರುವಂತದ್ದು. ಬಹಳ ಪ್ರಮುಖವಾಗಿ ಕುಮಾರಸ್ವಾಮಿ ಅವರು ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಜೊತೆಗೆ ಸಿಎಂ ಡಿ ಕೆ ಶಿವಕುಮಾರ್ ವಿರುದ್ಧ ಸಾಕಷ್ಟು ಆಕ್ರೋಶ ಹೊರಹಾಕಿದ್ದಾರೆ. ಜೊತೆಗೆ ಈಗಾಗಲೇ ಬಿಡದಿ ಹೋರಾಟವನ್ನ ಏನು ಬಿಡದಿ ಹೋರಾಟ ಇದು ಎಲ್ಲ ಯಾರ ಕೈಲೂ ಕೂಡ ಏನು ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಹಣವನ್ನ ಲೂಟಿ ಮಾಡೋದಕ್ಕೆ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿರುವಂತದ್ದು. 2006ರಲ್ಲಿ ನಾನು ಇದನ್ನ ಏನು ಸದನದಲ್ಲಿ ಈ ಒಂದು ಬಿಡದಿ ಟೌನ್ಶಿಪ್ ಅನ್ನ ಕೈ ಬಿಡ್ತಾ ಇದ್ದೇನೆ ಅಂತ ಹೇಳಿ ನಾನು ಸದನದಲ್ಲೇ ಹೇಳಿದ್ದೇನೆ. ಇಷ್ಟಾದ್ರೂ ಕೂಡ ಇದು ನನ್ನ ಕೂಸು ಅಂತ ಹೇಳಿ ನನ್ನ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಅವ್ರು ಎಷ್ಟೇ ಆರೋಪವನ್ನ ಮಾಡಿದ್ರು ಕೂಡ ಈ ಒಂದು ಯೋಜನೆ ಸ್ಥಗಿತಗೊಳಿಸೋದಕ್ಕೆ ನಮ್ಮ ಹೋರಾಟ ಇದ್ದೇ ಇರುತ್ತೆ ಅಂತ ಹೇಳಿ ಈಗಾಗಲೇ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಇನ್ನು ಯಾವಾಗ ಸದನ ಆರಂಭ ಆಗುತ್ತೋ ಸದನದಲ್ಲೂ ಕೂಡ ಶಾಸಕರು ಯಾವ ರೀತಿಯಾಗಿ ಸರ್ಕಾರದ ವಿರುದ್ಧ ಮಾತನಾಡಬೇಕು, ಜೊತೆಗೆ ಯಾವೆಲ್ಲ ಪ್ರಶ್ನೆಗಳನ್ನು ಎತ್ತಬೇಕು, ಇದರ ಬಗ್ಗೆ ನಾವು ಸಭೆಯನ್ನ ಮಾಡಿ ಶಾಸಕರೆಲ್ಲರೂ ಕೂಡ ಒಗ್ಗಟ್ಟಾಗಿದೆ ಅನ್ನುವಂತಹ ಮಾತುಗಳು ಕೂಡ ಹೇಳಿದ್ದಾರೆ. ಜೊತೆಗೆ ಈಗಾಗಲೇ ಬಾಲಕೃಷ್ಣ ಅವರು ಒಂದು ಗಂಭೀರವಾದಂತಹ ಆರೋಪನ ಮಾಡಿದ್ರು. ಬಿಡದಿ ಟೌನ್ಶಿಪ್ ನ ವಿಚಾರವಾಗಿ ಏನು ಡಿಎಲ್ಎಫ್ ಇಂದ ಒಂದು ಕಿಕ್ ಬ್ಯಾಕ್ ಅನ್ನು ಪಡ್ಕೊಂಡಿದ್ದಾರೆ ಅಂತ ಗಂಭೀರವಾದಂತಹ ಆರೋಪನ ಮಾಡಿದ್ರು. ಈ ಒಂದು ಆರೋಪಕ್ಕೂ ಕೂಡ ಈಗಾಗಲೇ ಕುಮಾರಸ್ವಾಮಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಟಿಎಲ್ಎಫ್ಗೂ ಮತ್ತು ಕಾಂಗ್ರೆಸ್ನ ಕೇಂದ್ರದ ನಾಯಕರಿಗೂ ಇರುವಂತಹ ಸಂಬಂಧದ ಬಗ್ಗೆ ಮೊದಲು ತಿಳಿಸಲಿ. ನನ್ನನ್ನ ಕೊಂಡ್ಕೊಳ್ಳೋದಕ್ಕೆ ಯಾರ ಕೈಲೂ ಕೂಡ ಸಾಧ್ಯ ಇಲ್ಲ. 2028ಕ್ಕೆ ನಾವು ಈ ಒಂದು ಭ್ರಷ್ಟ ಸರ್ಕಾರವನ್ನು ತೆಗೆದುಹಾಕುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಈಗಾಗಲೇ ಬಿಜೆಪಿ ಇರ್ಬೋದು, ಜೆಡಿಎಸ್ ಒಟ್ಟಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಸೊ ಹೀಗಾಗಿ ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ. ಇವತ್ತಿನಿಂದ 3 ದಿನಗಳ ಕಾಲ ಪಾದಯಾತ್ರೆ ನಡೆಯುತ್ತೆ. ಸೊ ಈ ಮೂಲಕವಾಗಿ ಈ ಒಂದು ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತಹ ಕೆಲಸವನ್ನ ಜೆಡಿಎಸ್ ಮಾಡುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಬಿಡದಿ ಟೌನ್ಶಿಪ್ ಅನ್ನ ಮಾಡೋದಕ್ಕೆ ಜೆಡಿಎಸ್ ಬಿಡೋದಿಲ್ಲ ಅಂತ ಹೇಳಿ ಈಗಾಗಲೇ ಅವರು ಘಂಟಾಘೋಷವಾಗಿ ಹೇಳಿರುವಂತದ್ದು. ಅಶ್ವಿನಿ, ರೈಟ್ ವಿನೋ, ಥ್ಯಾಂಕ್ ಯು ಡೀಟೇಲ್ಸ್ಗೆ.